ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿತ್ತು ಬಿಡೋಣ. ಸೂಪರ್ ಚೆನ್ನಾಗಿದೆ. ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ತುಂಬ ಹೈಲೈಟಾಗಿ ಟ್ಯಾಟೂ ಅಂತೂ ಫಸ್ಟ್ ಕ್ಲಾಸಾಗಿ ತೋರಿಸಿದ್ದಾರೆ. ಮುಂದೆ ಚಾಮುಂಡೇಶ್ವರಿ, ಹಿಂದೆ ಡಿ ಬಾಸು. ಈ ಮೂವಿ 100 ಡೇಸ್ ಪಕ್ಕ. ಅದರಲ್ಲಿ ಇನ್ನೊಂದು ಇದರಲ್ಲಿ ಫ್ಯಾಮಿಲಿ ನೋಡೋದು, ಫ್ಯಾಮಿಲಿ ತುಂಬ ಇಂಟ್ರೆಸ್ಟಾಗಿ ನೋಡ್ಬೋದು. ಇಂಟ್ರಲ್ ಆದಮೇಲೆ ತಿರ್ಗಿ ಏನಿದೆ ಅಂತ ಸ್ವಲ್ಪ ಹುಡುಕ್ಬೇಕು, ನಾವೇ ಹುಡುಕ್ಬೇಕು. ತುಂಬ ಕುತ್ಕೊಂಡು ನೋಡ್ಬೋದು, ಆರಾಮಾಗಿ ನೋಡ್ಬೋದು. ಚೆನ್ನಾಗಿದೆಯಾ? ವೆರಿ ಗುಡ್ ಮೂವಿ. ಏನು ಇಷ್ಟ ಆಯ್ತು? ಚೆನ್ನಾಗಿದೆ ಮೂವಿ. ತಾಯಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಚೆನ್ನಾಗಿದೆ ಮೂವಿ, ನೋಡ್ಬೋದು. ಫ್ಯಾಮಿಲಿ ಫುಲ್ಲು ನೋಡ್ಬೋದು. ನೀನು ಹೇಳು ಸರ್. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಫೈಟ್ ಚೆನ್ನಾಗಿದೆ, ಸಾಂಗ್ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ಅದರಲ್ಲಿ ನಮ್ಮ ಬಾಸ್ ಜೊತೆ ಇರೋರು ಎಲ್ಲರೂ ಚೆನ್ನಾಗಿರ್ತಾರೆ. ನಾವು ಚೆನ್ನಾಗಿರೋಕ್ಕೆ ಕೈ ಬಿಡಲ್ಲ, ಯಾವತ್ತೂ ನಾವು ಕೈ ಹಿಡಿತೀವಿ ಸರ್. ಜೈ ಡಿ ಬಾಸ್. ತುಂಬ ಚೆನ್ನಾಗಿದೆ ಸರ್. ತಾಯಿ ಸೆಂಟಿಮೆಂಟ್ ತುಂಬ ಇಷ್ಟ ಆಯ್ತು ಸರ್. ಎಲ್ಲರೂ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಲಿ, ಸಪೋರ್ಟ್ ಮಾಡಲಿ. ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಸರ್ ಆ್ಯಕ್ಷನ್. ಸೂಪರ್ ಐತೆ. ಸೂಪರ್ ಐತೆ. ಸೂಪರ್. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ ಸರ್. ಏನು ಗೊತ್ತಾ, ದರ್ಶನ್ ಬಿಟ್ಟರೆ ನೆಕ್ಸ್ಟ್ ಇರೋದು ನಮ್ಮ ಕನ್ನಡ ಧನ್ವೀರ್ ಸರ್. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್ ಆಗಿದೆ ಸರ್. ತುಂಬ ಅಟ್ರಾಕ್ಷನ್ ಆಯಿತು. ಚೆನ್ನಾಗಿದೆ ಮೂವಿ ಮಾತ್ರ. ಎಸ್ ಸರ್, ಎಲ್ಲ ಫುಲ್ ದರ್ಶನ್ ಥರನೇ ಸರ್. ಎಷ್ಟೇ ಆಗಲಿ ದರ್ಶನ್ ಶಿಷ್ಯ ಸರ್ ಅವರು. ಚೆನ್ನಾಗಿ ಮಾಡಿದ್ದಾರೆ ಸರ್. ಇಷ್ಟ ಆಯಿತು. ಚೆನ್ನಾಗಿದೆ ಸರ್. ಮೂವಿ ಇದೆ, ಆ್ಯಕ್ಷನ್ನು, ಕಟ್ಟು, ಸಾಂಗ್ಗಳು, ಡ್ಯಾನ್ಸ್ಗಳು ಚೆನ್ನಾಗಿದೆ. ಹಾಂ, ಇಷ್ಟ ಆಯಿತು ಸರ್. ಸರ್ ಡೈಲಾಗ್ ತಮ್ಮ ರಾಕಿದೆ ಡೈಲಾಗ್ಸು. ಚೆನ್ನಾಗಿದೆ. ಕತೆ ಮೂಲವಾಗಿ ಸೂಪರ್ ಮಾಡಿದ್ದಾರೆ. ಯಾತಿಗೆ ಅಂದರೆ ವಾಮನ ಯಾವ ರೀತಿಯಲ್ಲಿ ಕಥಾಭಾಗದಲ್ಲಿ ನಮ್ಮ ವಾಮನ ರೂಪದಲ್ಲಿ 3 ಅಡಿ ಹೆಜ್ಜೆಯಲ್ಲಿ ಇದಾಗುತ್ತೋ, ಇಲ್ಲಿ ಮೋಸ್ಟಿಂದ ಹೆಂಗೆ ಹೊಡಿಬೇಕು ಅಂತ ಒಂದು ಸಂದರ್ಭದಲ್ಲಿ ಕಥೆನ ಚೆನ್ನಾಗಿ ಎಳೆದಿದ್ದಾರೆ. ಬಟ್ ಯಾತಿಕಂದರೆ ಇಂಥ ಸಿನಿಮಾಗಳು ಇಷ್ಟ ಆಯ್ತಾ ಸರ್? ಖಂಡಿತ ಚೆನ್ನಾಗಿದೆ. ಬಟ್ ನಾನೊಬ್ಬ ಸ್ಟೋರಿ ರೈಟ್ರಿಗೋಸ್ಕರ ನಾನು ಡೈರೆಕ್ಷನ್ಗೋಸ್ಕರ ತುಂಬ ಒಡ್ದಾಡ್ತಾ ಇದ್ದೀವಿ. ಒಂದು ಡಿ ಬಾಸ್ ಇದೆಯಲ್ಲ, ಅವ್ರ ಆಶ್ರಯದೊಂದಿಗೆ ಇವತ್ತು ಸಿನಿಮಾ ಯಶಸ್ಸಾಗಿ ಚೆನ್ನಾಗಿ ಬಂದಿದೆ. ಜೈ ಡಿ ಬಾಸ್. ಜೈ ಡಿ ಬಾಸ್.